ಸ್ನೇಹಿತರೆ ನಮಸ್ಕಾರ. ಕಳೆದ ವಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂತಹ ಟಾರ್ಗೆಟ್ ನಾಮಿನೇಷನ್ ಈ ವಾರನೂ ಕೂಡ ಮತ್ತೆ ವೀಕೆಂಡ್ನಲ್ಲಿ ಚರ್ಚೆಗೆ ಬರೋದು ಸ್ಪಷ್ಟ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಅದಕ್ಕೆ ಕಾರಣ ಕಳೆದ ವಾರ ಸುದೀಪ್ ಅವರು ಹಿಗ್ಗಾಮುಗ್ಗ ಜಾಡಿಸಿದ್ರು. ಯಾರಿಗೆ? ಮೋಕ್ಷಿತಗೆ, ಐಶ್ವರ್ಯಗೆ. ಮೋಕ್ಷಿತ ಮತ್ತು ಐಶ್ವರ್ಯ ಬಂಡವಾಳವನ್ನು ಬಟಾಬಯಲು ಮಾಡಿದ್ರು. ಜೊತೆಗೆ ಶಿಶಿರ್ಗೂ ಕೂಡ ಸರಿಯಾಗಿ ಚಾಟಿಯನ್ನು ಬೀಸಿದ್ರು ಕಿಚ್ಚ ಸುದೀಪ್ ಅವರು. ಈಗ ಇದೇ ವಿಚಾರದ ಬಗ್ಗೆ ಅಂದು ಬಾಯಿ ಮುಚ್ಕೊಂಡು ಕೂತಿದ್ದಂಥ ಐಶ್ವರ್ಯ ಇಂದು ಬಿಗ್ ಬಾಸ್ನ ಕನ್ಫೆಷನ್ ರೂಮ್ಗೆ ಹೋಗಿ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಈ ಟ್ವಿಸ್ಟ್ನ ಬಳಿಕ ಇದರ ಬಗ್ಗೆ ಚರ್ಚೆ ನಡೆಯುತ್ತೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಿದೆ. ಜೊತೆಗೆ ಇಲ್ಲಿ ಈ ಮೂವರ ನಡುವೆ ಯಾರು ಈಗ ಮೋಕ್ಷಿತ, ಐಶ್ವರ್ಯ, ಶಿಶಿರ್ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿಲ್ಲ ಬಿಡಿ, ಬಟ್ ಈ ಮೂವರ ನಡುವೆ ಚರ್ಚೆ ಆಗೋದಕ್ಕೆ ಮೂಲ ಕಾರಣ ಚೈತ್ರ ಕುಂದಾಪುರ ಅನ್ನುವಂಥ ಟ್ವಿಸ್ಟನ್ನು ಐಶ್ವರ್ಯ ಕೊಟ್ಟಿರುವಂಥದ್ದು. ಇದು ಈಗ ಮತ್ತಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಾದರೆ ಏನಾಯಿತು, ಏನಾಗ್ತಿದೆ ಇಲ್ಲಿ? ಐಶ್ವರ್ಯ ಇದನ್ನು ಟರ್ನ್ ಮಾಡಿದ್ಯಾಕೆ? ಇದು ಸತ್ಯನಾ? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳ ಪೈಕಿ ಐಶ್ವರ್ಯ ಒಂದು ರೀತಿಯಲ್ಲಿ ಲಕ್ಕಿ ಅನ್ನೋದಕ್ಕೆ ಈ ವಾರ ಮತ್ತೆ ನಾಮಿನೇಷನ್ನಿಂದ ಪಾರಾಗಿರೋದೇ ಸಾಕ್ಷಿ. ಜೊತೆಗೆ ಆತ ಎಂತಹ ಖತರ್ನಾಕ್ ಕಿಲಾಡಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗ ಮತ್ತೊಂದು ಘಟನೆ ಮೇಲ್ನೋಟಕ್ಕೆ ಬಂದಿದೆ. ಕಳೆದ ವಾರ ಭಾರಿ ಚರ್ಚೆ ಆಗಿತ್ತು. ಭಾರಿ ಚರ್ಚೆ ಆದಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಸುದೀಪ್ ಅವರು ಕೂಡ ಈ ವಿಚಾರವನ್ನು ತೆಗೆದುಕೊಂಡು ವಾರ್ನಿಂಗನ್ನು ಮಾಡಿದರು. ಅದು ಟಾರ್ಗೆಟ್ ನಾಮಿನೇಷನ್ ಅಂತ ಹೇಳಿದ್ರೆ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಯ ವಿರುದ್ಧ ಸಂಘಟನಾತ್ಮಕವಾಗಿ ಎಲ್ಲರೂ ಕೂಡ ಮಾತನಾಡಿಕೊಂಡು ನಾಮಿನೇಷನನ್ನು ಮಾಡೋದು, ಆತನನ್ನು ಹೊರಗಡೆ ಹಾಕುವಂಥ ಪ್ರಯತ್ನವನ್ನು ಮಾಡೋದು. ಇಲ್ಲಿ ಕಳೆದ ವಾರ ಸುದೀಪ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ರಿವೀಲ್ ಮಾಡಿದರು. ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿತ್ತು. ಏನೋ ತ್ರಿವಿಕ್ರಮ್ ಮತ್ತು ಭವ್ಯಳನ್ನು ಮೋಕ್ಷಿತ, ಐಶ್ವರ್ಯ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಶಿಶಿರ್ ಕೂಡ ಅಲ್ಲೇ ನಿಂತಿರ್ತಾರೆ. ಇಲ್ಲಿ ಇವರು ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಹಂತ ಹಂತವಾಗಿ ಇವ್ರನ್ನೆಲ್ಲ ಹೊರಗಡೆ ಕಳಿಸ್ಬೇಕು ಗುರು ಅಂತೇಳಿ. ಅದಕ್ಕೆ ಎಲ್ಲರೂ ಕೂಡ ಒಬ್ಬರನ್ನೇ ನಾಮಿನೇಟ್ ಮಾಡೋಣ ಅಂತೇಳ್ಬಿಟ್ಟು ಹೆಚ್ಚು ಓಟು ಬಿದ್ದಾಗ ಅವ್ರು ನಾಮಿನೇಟ್ ಆಗ್ತಾರಲ್ವ, ಸೊ ದಟ್ ಆ ರೀತಿಯಾದಂಥ ಒಂದು ಪ್ಲಾನ್. ಈ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಸುದೀಪ್ ಅವರು ವಿಡಿಯೋವನ್ನು ತೋರಿಸಿ ಹಿಗ್ಗಾಮುಗ್ಗ ಜಾಡಿಸ್ಬಿಡ್ತಾರೆ. ಯಾರಿಗೆ? ಐಶ್ವರ್ಯಗೆ, ಮೋಕ್ಷಿತಕ್ಕೆ, ಶಿಶಿರ್ಗೆ, ಎಲ್ರಿಗೂ ಕೂಡ ಜಾಡಿಸ್ಬಿಡ್ತಾರೆ. ಎಂತಹ ಅಸಹ್ಯದ ಆಟವನ್ನು ನೀವು ಆಡ್ತಾ ಇದ್ದೀರಾ ನೋಡಿ ಅಂತಲೂ ಕೂಡ ಹೇಳಿರ್ತಾರೆ. ಇಷ್ಟ ಆಗ್ತಾ ಇದ್ದಂಗೆ ಐಶ್ವರ್ಯ ಅವತ್ತೇ ಏನು ಸಾವಿತ್ರಿ ಥರ ಪೋಸ್ ಕೊಟ್ಟಿತ್ತು. ಕಣ್ಣಿನ ತುಂಬಿಸ್ಕೊಂಡು ಅಯ್ಯೋ ನಾನು ಆ ರೀತಿ ಮಾತೇ ಆಡಿಲ್ಲ, ಅದಕ್ಕೆ ಬೇರೆ ಕಾರಣ ಇದೆ ಅನ್ನೋ ರೀತಿಯಲ್ಲಿ ಆವತ್ತು ನಾಟಕವನ್ನು ಮಾಡಿದ್ದಂಥ ಇದೇ ಐಶ್ವರ್ಯ ನಂತರ 3-4 ದಿನಗಳ ಬಳಿಕ ಮತ್ತೆ ಇದಕ್ಕೊಂದು ದೊಡ್ಡ ಟ್ವಿಸ್ಟನ್ನು ಕೊಟ್ಟಿದ್ದಾಳೆ. ಇಲ್ಲಿ ಈ ಪ್ರಕರಣಕ್ಕೆ ಅಥವಾ ಈ ಘಟನೆಗೆ ಮತ್ತೊಂದು ಹೊಸ ವ್ಯಕ್ತಿಯನ್ನು ಹೇಳ್ಕೊಂಬಂದಿದ್ದಾಳೆ. ಆ ವ್ಯಕ್ತಿಯೇ ಚೈತ್ರ. ಹೌದು, ನಾಮಿನೇಷನಲ್ಲಿ ನೀವು ಒಬ್ಬರನ್ನ ಮಾಡೋದು, ನಾನು ಒಬ್ಬರನ್ನ ಮಾಡೋದು, ಇವರು ಇನ್ನೊಬ್ಬರನ್ನ ಮಾಡೋದು ಇದಲ್ಲ. ಟಾರ್ಗೆಟ್ ನಾಮಿನೇಷನ್ ಮಾಡಿದ್ರೇ ಜನರಿಗೆ ಅರ್ಥ ಆಗೋದು. ಮನೆ ಬಾಗಿಲಿಗೆ ತಂದು ನಿಲ್ಲಿಸೋಕೆ ಕೆಲಸ ಫಸ್ಟ್ ನಾವು ಮಾಡಬೇಕು, ಅದನ್ನು ನಾವು ಮಾಡೋಣ ಅಂತೇಳ್ಬಿಟ್ಟು ಶಿಶಿರ್ ಹಾಗೂ ಮೋಕ್ಷಿತಗೆ ಐಶ್ವರ್ಯ ಹೇಳ್ತಿದ್ದಂಥ ವಿಡಿಯೋವನ್ನು ಮೊನ್ನೆ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಪ್ಲೇ ಮಾಡಿದರು. ಜೊತೆಗೆ ಮೂವರಿಗೂ ಕೂಡ ಸಿಕ್ಕಾಪಟ್ಟೆ ಕ್ಲಾಸನ್ನು ತೆಗೆದುಕೊಂಡಿದ್ರು. ಅಸಲಿಗೆ ಇದು 5 ವಾರಗಳ ಹಿಂದಿನ ವಿಡಿಯೋ ಅಂತೆ. ಹಾಗಂತೇಳಿ ಶಿಶಿರ್ ಬಾಯ್ಬಿಟ್ಟಿದ್ದಾರೆ. ಇನ್ನು ಟಾರ್ಗೆಟ್ ನಾಮಿನೇಷನ್ ಮಾಡುವಂತೆ ಹೇಳಿಕೊಟ್ಟಿದ್ದೇ ಚೈತ್ರ ಕುಂದಾಪುರ ಅಂತ ಹೇಳ್ಬಿಟ್ಟು ಐಶ್ವರ್ಯ ಶುದ್ಧೋಗಿ ಈಗ ಹೊಸದೊಂದು ಬಾಂಬನ್ನು ಸಿಡಿಸಿರುವಂಥದ್ದು ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಜೊತೆಗೆ ಮತ್ತೆ ಈ ವಾರ ಇದೇ ವಿಚಾರ ಚರ್ಚೆಗೆ ಬರೋದು ಪಕ್ಕಾ ಅನ್ನೋದು ಕ್ಲಿಯರ್ ಆಗಿದೆ. ಅಲ್ಲಿಗೆ ಐಶ್ವರ್ಯ ಶಿಂದೋಗಿ ತನ್ನ ಮೇಲೆ ಬಂದಂಥ ಆರೋಪವನ್ನು ಇನ್ನೊಬ್ಬರ ಮೇಲೆ ಹೊರಿಸೋದಕ್ಕೆ, ಜೊತೆಗೆ ತಾನು ಎಂತಹ ಕ್ರಿಮಿನಲ್ ಪ್ಲೇಯರ್ ಅನ್ನೋದನ್ನು ತೋರಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾಳೆ. ಇನ್ಫ್ಯಾಕ್ಟು ಈಕೆ ತುಂಬ ಲಕ್ಕಿ ಪ್ಲೇಯರ್. ಅವತ್ತು ಸ್ವಲ್ಪ ಮಿಸ್ ಆಗಿದ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಿದ್ದಂಥ ಐಶ್ವರ್ಯ ಶಿಂದೋಗಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವಂತೆ ಮಾಡಿದ್ದು ಶೋಭಾ ಶೆಟ್ಟಿ. ಅವತ್ತೇನಾದರೂ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳದೆ ಇದ್ದಿದ್ದರೆ ಅವತ್ತು ಐಶ್ವರ್ಯ ಹೋಗಿದ್ದಿದ್ರೆ ಬಹುಶಃ ಶಿಶಿರ್ ಉಳಿತಾಯಿದ್ರು. ಅದಾದ ಬಳಿಕ ಈಗ ಕಳೆದ ವಾರ ಶಿಶಿರ್ ಹೋದರು. ಕಾರಣ ಐಶ್ವರ್ಯ ಮಾಡಿದಂಥ ಕೆಲವೊಂದಷ್ಟು ಲಜ್ಜೆಗೆಟ್ಟಿಯಾದಂಥ ಕೆಲಸಗಳಿಂದ ಸಾಕಷ್ಟು ಜನ ಅಭಿಪ್ರಾಯವನ್ನು ಪಡ್ತಾರೆ. ಹಾಗಂದ ಮಾತ್ರಕ್ಕೆ ಶಿಶಿರ್ಗೆ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ ಅಂತಲೂ ಕೂಡ ಸಾಕಷ್ಟು ಜನ ಕೇಳ್ತಾರೆ. ಅದು ಕೂಡ ಸತ್ಯ. ಅಟ್ ದಿ ಸೇಮ್ ಟೈಮ್ ಈಗ ಐಶ್ವರ್ಯ ಮಾಡಿದಂಥ ಕೆಲವೊಂದು ತಪ್ಪುಗಳ ಪರಿಣಾಮದಿಂದ ಶಿಶಿರ್ ಹೋದರು ಅಂತಲೇ ಇಟ್ಕೊಳ್ಳೋಣ. ಆದರೆ ಈ ಐಶ್ವರ್ಯ ಎಂತಹ ಖತರ್ನಾಕ್ ನೋಡಿ, ಆಕೆ ಸೇಫ್ ಆಗೋದಕ್ಕೆ ಅಥವಾ ಆಕೆ ಈ ಆರೋಪದಿಂದ ಮುಕ್ತ ಆಗೋದಕ್ಕೆ ಕನ್ಫೆಷನ್ ರೂಮ್ಗೆ ಹೋಗಿ ನಾನು ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಕಣ್ಣೀರು ಸುರಿಸಿ ಅಲ್ಲೋಗಿ ಕಣ್ಣೀರನ್ನು ಮತ್ತೆ ಸುರಿಸಿ ಸ್ವಲ್ಪ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳುವಂಥ ಕೆಲಸವನ್ನು ಐಶ್ವರ್ಯ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ಐಶ್ವರ್ಯ ಸಿಂಪತಿ ಗಿಟ್ಟಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಕೆ ವೈಯಕ್ತಿಕ ವಿಚಾರಗಳಲ್ಲಿ. ಇನ್ನು ಟಾರ್ಗೆಟ್ ನಾಮಿನೇಷನ್ ವಿಚಾರವನ್ನು ಯಾವಾಗ ಸುದೀಪ್ ಅವರು ಕಳೆದ ವಾರ ಹಿಗ್ಗಾಮುಗ್ಗ ಜಾಡಿಸಿದ್ರು, ಆ ವಿಡಿಯೋವನ್ನೇ ಅಸ್ತ್ರವನ್ನಾಗಿಸಿಕೊಂಡು ಅದೇ ಕಾರಣವನ್ನು ಕೊಟ್ಟು ಐಶ್ವರ್ಯ ಮತ್ತು ಮೋಕ್ಷಿತರನ್ನು ಎದುರಾಡಿ ತಂಡದವರು ನಾಮಿನೇಟ್ ಮಾಡಿದರು. ಟಾರ್ಗೆಟ್ ನಾಮಿನೇಷನ್ ವಿಚಾರದಲ್ಲಿ ಮೋಕ್ಷಿತ
ಮಾತನಾಡದೇ ಇರ್ಬೋದು, ಆದರೆ ಕೇಳಿಸ್ಕೊಂಡು ನಿಂತಿದ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳಿ ಇದು ತಪ್ಪು, ಅದಕ್ಕೆ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಕಾರಣವನ್ನು ಕೊಟ್ಟರೆ, ಇದಾದ ಬಳಿಕ ಮೋಕ್ಷಿತ ಬಳಿ ಐಶ್ವರ್ಯ ಕ್ಷಮೆಯನ್ನು ಕೇಳಿದರು. ನಂಗೆ ಗೊತ್ತಿತ್ತು ಅದೇ ರೀಸನ್ ತಗೊಳ್ತಾರೆ ಅವರೆಲ್ಲ ಅಂತ ಹೇಳ್ಬಿಟ್ಟು ಮೋಕ್ಷಿತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇನ್ನು ಇದೆಲ್ಲ ಆದಮೇಲೆ ಇದರ ಹಿಂದೆ ಬೇರೆನೇ ಇದೆ ಅಂತ ಹೇಳ್ಬಿಟ್ಟು ಐಶ್ವರ್ಯ ಬಾಯ್ಬಿಟ್ಟಿದ್ದಾರೆ. ಪದೇ ಪದೇ ಟಾರ್ಗೆಟ್ ನಾಮಿನೇಷನ್ ಅಂತ ಹೇಳ್ಬಿಟ್ಟು ಎಲ್ಲರೂ ಬೆಟ್ಟನ್ನು ಮಾಡಿ ತೋರಿಸ್ತಿದ್ದಂಥ ಪರಿಣಾಮ ಇದು ಬೇರೆನೇ ಇದೆ. ಟಾರ್ಗೆಟ್ ನಾಮಿನೇಷನ್ ಹಿಂದೆ ಬೇರೆನೇ ಕತೆ ಇದೆ. ನಾನು ಯಾಕೆ ಆ ಬ್ಲೇಮನ್ನು ತೆಗೆದುಕೊಂಡು ಹೋಗಲಿ, ಇದನ್ನು ನಿಜವಾಗಿಯೂ ಕೂಡ ನಾನು ಬಿಗ್ ಬಾಸ್ ಬಳಿ ಮಾತನಾಡಬೇಕು, ನಾನು ಕೆಟ್ಟವಳಾಗ್ತಿದ್ದೇನೆ ಅಂತ ಹೇಳ್ಬಿಟ್ಟು ಐಶ್ವರ್ಯ ಸಿಂಧುಗೆ ಸಿಟ್ಟಾಗ್ತಾರೆ. ಕಿಚ್ಚ ಸುದೀಪ್ ಸರ್ ಮುಂದೆ ಹೇಳ್ಬೋದಿತ್ತಲ್ವಾ ಅಂತೇಳಿ ಮಾತುಗಳು ತೂರಿ ಬಂದಾಗ ನಾನು ಹಲ್ಲಿ ಕಚ್ಚಿಕೊಂಡು ಕೂರೋದಕ್ಕೆ ಕಾರಣವಿದೆ. ಯಾಕೆ ಸುಮ್ಮನಿದ್ದೆ ಅನ್ನೋದು ನನಗೆ ಮಾತ್ರ ಗೊತ್ತು. ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಯಾಕೆ ಸುಮ್ಮನಿದ್ದೆ ಅನ್ನೋದು ರಿವೀಲ್ ಮಾಡ್ತೀನಿ, ಬಿಗ್ ಬಾಸ್ ಮುಂದೆ ಹೇಳ್ತೀನಿ. ನನಗೆ ಬಿಗ್ ಬಾಸ್ ಜೊತೆಗೆ ಮಾತನಾಡೋದಕ್ಕೆ ಅವಕಾಶ ಬೇಕು ಅಂತೇಳಿ ಕೇಳ್ಕೊಳ್ತಾಳೆ. ಆಗ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಈಕೆಯನ್ನು ಕರೀತಾರೆ. ಯಾರನ್ನ? ಐಶ್ವರ್ಯನ ಕರೀತಾರೆ. ಕನ್ಫೆಷನ್ ರೂಮ್ ಒಳಗೆ ಹೋದಂತಹ ಐಶ್ವರ್ಯ ಸಿಂಧುಗೆ ಆ ವಿಡಿಯೋ ಪ್ಲೇ ಆಗಿದ್ದು ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ನಾನು ಮಾತನಾಡ್ತಾ ಇದ್ದಿತ್ತು. ಇದರ ಹಿಂದೆ ಬೇರೆಯದೇ ಕತೆ ಇದೆ ಬಿಗ್ ಬಾಸ್. ನನಗೆ ಇದನ್ನು ಹೇಳಿದ್ದು ಚೈತ್ರ. ಟಾರ್ಗೆಟ್ ಮಾಡಿ ಒಂದಷ್ಟು ಜನರನ್ನು ಹೊರಗಡೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಚೈತ್ರ ಅವರು ಆಚೆ ಹೋಗಿ ಬಂದಮೇಲೆ ಟೀಮ್ನಲ್ಲಿ ಅವರದ್ದೇ ಆದಂತಹ ಕೆಲವೊಂದಷ್ಟು ಲೆಕ್ಕಾಚಾರಗಳನ್ನು ಹೇಳ್ತಾರೆ. ಟೀಮ್ನಲ್ಲೇ ಅವರಿಗೆ ಇದನ್ನು ಹೇಳಿ ಕಳಿಸಿದ್ದಾರಂತೆ. ಅಂದರೆ ಬಿಗ್ ಬಾಸ್ನವರೇ ಹೇಳಿ ಕಳಿಸಿದ್ದಾರಂತೆ ಅಂಥೇಳಿ ಇಲ್ಲಿ ಚೈತ್ರ ಮೇಲೆ ಆರೋಪವನ್ನು ಹೊರಿಸ್ತಾರೆ. ಚೈತ್ರ ಈ ರೀತಿ ಹೇಳಿದರು ಅಂತಲೂ ಕೂಡ ಹೇಳ್ತಾರೆ. ಇಂತಿಂಥವರನ್ನು ಟಾರ್ಗೆಟ್ ಮಾಡಿ ನೀವು ಡೋರ್ ಹತ್ರ ತಂದು ನಿಲ್ಲಿಸಬೇಕು, ಈ ಥರದ ವಿಷಯಗಳು ನನಗೆ ಹೇಳಿದರು, ನನಗೆ ತಲುಪಿಸೋಕೆ ಹೇಳಿದರು. ಇದನ್ನು ನನಗೆ ಅವರು ಫಸ್ಟ್ ಹೇಳಿದ್ದು, ಆಮೇಲೆ ಮೋಕ್ಷಿತಾ ಅವರ ಬಳಿಯೂ ಕೂಡ ಮಾತನಾಡಿದ್ದಾರೆ. ಇದನ್ನು ಇವರು ಮಾತನಾಡಿದ್ದು ಚೇಂಜಿಂಗ್ ರೂಮ್ನಲ್ಲಿ. ಯಾರು? ಚೈತ್ರ ಮಾತನಾಡಿದ್ದು ಡ್ರೆಸ್ ಚೇಂಜಿಂಗ್ ರೂಮ್ನಲ್ಲಿ ಮಾತನಾಡಿರೋದು. ಅಲ್ಲಿ ಕ್ಯಾಮ್ರಾ ಇರೋದಿಲ್ಲ, ಸಿಗ್ನಲ್ಗಳಲ್ಲಿ ಅಥವಾ ಡೈರೆಕ್ಟಾಗಿ ಆಗಲಿ ಎಲ್ಲೂ ಕೂಡ ಮಾತನಾಡಿಲ್ಲ. ಇಡೀ ಮನೆ ಇವತ್ತು ನನ್ನನ್ನು ಬ್ಲೇಮ್ ಮಾಡ್ತಿದೆ. ಟಾರ್ಗೆಟ್ ನಾಮಿನೇಷನ್ ಅಂತ ಹೇಳ್ಬಿಟ್ಟು ನಿಜ ಹೇಳಬೇಕು ಅಂದರೆ ನಾನು ಯಾರನ್ನೂ ಕೂಡ ಟಾರ್ಗೆಟ್ ಮಾಡಲಿಲ್ಲ. ಅವರ ಹೆಸರನ್ನು ತಗೊಳ್ಳಿ, ಇವರ ಹೆಸರು ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ಕೂಡ ಹೇಳಿಲ್ಲ. ಇದರಿಂದ ನನ್ನ ಪರ್ಸ್ನಾಲಿಟಿ, ವೈಯಕ್ತಿಕವಾದಂಥ ಇಮೇಜ್ ಎಲ್ಲದೂ ಕೂಡ ಡ್ಯಾಮೇಜ್ ಆಗ್ತಿದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಬೇಸರವನ್ನು ಹೊರಗಡೆ ಹಾಕ್ತಾರೆ. ಈ ವೇಳೆ ತಮ್ಮ ಆಟಗಳನ್ನು ಮುಂದುವರಿಸೋದಕ್ಕೆ ಹಲವು ತಂತ್ರಗಳನ್ನು ಬಳಸ್ತಾರೆ. ಇದು ಈಗಾಗಲೇ ನಿಮ್ಮ ಅನುಭವಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಐಶ್ವರ್ಯಗೆ ಬಿಗ್ ಬಾಸ್ ಹೇಳಿದಾಗ ವೀಕೆಂಡ್ನಲ್ಲಿ ನಾನು ಇದನ್ನು ಹೇಳಬೇಕಾಗಿತ್ತು ಅಂತೇಳಿ ಐಶ್ವರ್ಯ ಹೇಳ್ತಾರೆ. ಇದೇ ಮಾತನ್ನು ಈ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಮುಂದೆ ಚರ್ಚೆ ಆಗುತ್ತಾ? 100% ಆಗುತ್ತೆ. ಎರಡು ವಿಚಾರ ಇಲ್ಲಿ ಚರ್ಚೆಗೆ ಬರುತ್ತೆ. ಒಂದು, ಐಶ್ವರ್ಯ ಹೇಳಿದಂತಹ ಕನ್ಫೆಷನ್ ಮಾಡಿಕೊಂಡಂತಹ ಮಾತು ಏನು, ನನಗೆ ಚೈತ್ರ ಹೇಳಿತು ಅಂತೇಳಿ. ಚೈತ್ರ ಇಲ್ಲಿ ನನಗೆ ಟೀಮ್ನವ್ರು ಹೇಳಿದ್ರು ಈ ರೀತಿ ಟಾರ್ಗೆಟನ್ನು ಮಾಡಬೇಕು, ಒಬ್ಬರನ್ನು ಟಾರ್ಗೆಟ್ ಮಾಡಿ ಡೋರ್ ಹತ್ರ ನೀವು ತಂದು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಟೀಮ್ನವರು, ಬಿಗ್ ಬಾಸ್ ಟೀಮ್ನವರು ಚೈತ್ರಾಗೆ ಹೇಳಿದ್ರಂತೆ. ಅದನ್ನು ಚೈತ್ರ ಬಂದು ಐಶ್ವರ್ಯ ಬಳಿ ಹೇಳಿದ್ರಂತೆ ಅನ್ನುವಂಥದ್ದು. ಇದು ಸುದೀಪ್ ಇವಾಗ ಮೊನ್ನೆ ಬಂದು ಮಾತನಾಡುವಂಥ ಸಂದರ್ಭದಲ್ಲೂ ಆ ವಿಡಿಯೋವನ್ನು ನೋಡೋದೇ ಏನು ಬರೋದಿಲ್ಲ, ಏನಾಗಿದೆ ಅಂತೇಳಿ ನೋಡಿರ್ತಾರೆ. ಇನ್ ಕೇಸ್ ನೋಡಿಲ್ಲ ಅಂದ್ರೂ ಕೂಡ ಈ ವಾರ ಬರೋದಕ್ಕಿಂತ ಮುಂಚೆ ಆ ವಿಡಿಯೋವನ್ನು ಕೂಡ ನೋಡ್ಕೊಂಡು ಬಂದಿರ್ತಾರೆ, ಅಥವಾ ಅದರ ಆಡಿಯೋವನ್ನು ಕೂಡ ಕೇಳಿಸ್ಕೊಂಡು ಬಂದಿರ್ತಾರೆ. ಏನು ಮಾತುಕತೆ ಆಗಿದೆ ಡ್ರೆಸ್ ಚೇಂಜಿಂಗ್ ರೂಮ್ನಲ್ಲಿ, ಯಾವಾಗ ಆಗಿರೋವಂಥದ್ದು, ಇದನ್ನು ಕೇಳಿಸ್ಕೊಂಡೇ ಬರ್ತಾರೆ. ಇಫ್ ಇಟ್ ಇನ್ ಕೇಸು ಈಗ ಚೈತ್ರ ಹೇಳಿದ್ದೇ ನಿಜವಾದರೆ ಚೈತ್ರಗೆ ಕ್ಲಾಸ್ ಇರೋದ್ರಲ್ಲಿ ಡೌಟ್ ಇಲ್ಲ, ಅಥವಾ ಈಕೆ ಹೇಳಿದ್ದು ಹೌದು ಅಂತ ಆದರೆ ಈಕೆಗೂ ಕೂಡ ಕ್ಲಾಸ್ ಇರೋದ್ರಲ್ಲಿ ನಿಜ ಇಲ್ಲ. ಆಮೇಲೆ ಟೀಮ್ ಅಂತೇಳಿ ಹೇಳಿರೋದು ಅಂದರೆ ಬಿಗ್ ಬಾಸ್ ಟೀಮ್ ಮೇಲೆ ಈಗ ಆಪಾದನೆ ಬಂದಿರುವಂಥದ್ದು, ಇದು ಕೂಡ ಅತ್ಯಂತ ಗಂಭೀರ. ಹಾಗಾದರೆ ಸ್ಕ್ರಿಪ್ಟೆಡ್ ಶೋನಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತಲ್ವ. ಈಗ ಬಿಗ್ ಬಾಸ್ನವರೇ ಹೇಳಿ ಕಳಿಸೋದಾದರೆ, ಅವರನ್ನೇ ಟಾರ್ಗೆಟ್ ಮಾಡಿ, ಇವರನ್ನೇ ಟಾರ್ಗೆಟ್ ಮಾಡಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತೇಳಿ ಅವರೇ ಹೇಳಿ ಕಳಿಸೋದಾದರೆ ಮತ್ತು ಬಿಗ್ ಬಾಸ್ ಅನ್ನೋಂಥ ರಿಯಾಲಿಟಿ ಶೋದ ಅರ್ಥ ಏನು ಅನ್ನೋದು ಕೆಲವರ ಪ್ರಶ್ನೆ. ಹೀಗಾಗಿ ಇದು ವಿವಾದದ ಕೇಂದ್ರ ಬಿಂದು ಆಗೋದ್ರಲ್ಲೂ ಕೂಡ ಡೌಟ್ ಇಲ್ಲ, ಜೊತೆಗೆ ವಿವಾದ ಇನ್ನಷ್ಟು ಹೆಚ್ಚಾಗೋದ್ರಲ್ಲೂ ಕೂಡ ಅನುಮಾನನೇ ಇಲ್ಲ. ಇದು ಉರಿಯುವಂತಹ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿದಂತಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇದರ ಪರಿಣಾಮ ಏನಾಗುತ್ತೆ ಅದನ್ನು ಕಾದು ನೋಡಬೇಕು. ಈ ವೀಕೆಂಡ್ನಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ಮತ್ತು ಈ ಒಂದು ಸ್ಟೇಟ್ಮೆಂಟ್ಗಳ ಬಗ್ಗೆ? ಇಲ್ಲಿ ನಿಮಗೂ ಕೂಡ ಬಿಗ್ ಬಾಸಿಗೆ ಯಾಕೋ ಸ್ಕ್ರಿಪ್ಟೆಡ್ ಅಂತೇಳಿ ಅನ್ನಿಸ್ತಿದೆಯಾ? ಅನಿಸಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.